ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ IQ/GK ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಜಿಯೋಗ್ರಫಿ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದ್ಬಿಟ್ಟು SSC CGL, SSC MTS, SSC CHSL, RRB ಗ್ರೂಪ್ ಡಿ, RRB ALPಯಲ್ಲಿ ಕೇರ್ತಕ್ಕಂಥ ಪ್ರಶ್ನೆಗಳು ಇವಾಗಿರ್ತವೆ ಫ್ರೆಂಡ್ಸ್. ಆದ ಕಾರಣ ಹೊಸದಾಗಿ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಮೊದಲನೆಯ ಪ್ರಶ್ನೆ ಬಂದ್ಬಿಟ್ಟು, ಭಾರತದೊಂದಿಗೆ ಎಷ್ಟು ದೇಶಗಳು ಭೂಗಡಿ ಹಂಚಿಕೊಂಡಿವೆ ಫ್ರೆಂಡ್ಸ್? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 7 ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತದೊಂದಿಗೆ ಭೂಗಡಿ ಹಂಚಿಕೊಂಡಿರುವ ದೇಶಗಳು ಯಾವಪ್ಪ ಅಂತಂದ್ರೆ, ಮೊದಲೇದು ಬಂದ್ಬಿಟ್ಟು ಪಾಕಿಸ್ತಾನ, ಎರಡನೇದು ಚೀನಾ, ಮೂರನೇದು ನೇಪಾಳ, ನಾಲ್ಕನೇದು ಭೂತಾನ್, ಐದನೇದು ಬಾಂಗ್ಲಾದೇಶ್, ಆರನೇದು ಮ್ಯಾನ್ಮಾರ್, ಏಳನೇದು ಅಫ್ಘಾನಿಸ್ತಾನ್. ಫ್ರೆಂಡ್ಸ್, 7 ದೇಶಗಳು ಭಾರತ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಪ್ರಶ್ನೆ 2, ಮ್ಯಾಕ್-ಮೋಹನ್ ರೇಖೆಯು ಭಾರತದ ಯಾವ ದೇಶಗಳ ನಡುವೆ ಗಡಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಚೀನಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಮ್ಯಾಕ್-ಮೋಹನ್ ಗಡಿ ರೇಖೆ ಬಂದ್ಬಿಟ್ಟು ಇದು ಚೀನಾದೊಂದಿಗೆ ಗಡಿ ರೇಖೆ, ಅಂದರೆ ಭಾರತದೊಂದಿಗೆ ಚೀನಾ ಗಡಿ ರೇಖೆಯನ್ನು ಹೊಂದಿದೆ ಫ್ರೆಂಡ್ಸ್. ಮ್ಯಾಕ್-ಮೋಹನ್ ರೇಖೆಯು ಅರುಣಾಚಲ ಪ್ರದೇಶವನ್ನು ಮತ್ತು ಭಾರತ, ಟಿಬೆಟ್, ಚೀನಾದೊಂದಿಗೆ ಬೇರ್ಪಡಿಸುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮುಂದಿನ ಪ್ರಶ್ನೆ 3, ಯಾವ ಭಾರತೀಯ ರಾಜ್ಯವು ಭೂತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಆದರೆ ಚೀನಾದೊಂದಿಗೆ ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಶ್ಚಿಮ ಬಂಗಾಳ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಪಶ್ಚಿಮ ಬಂಗಾಳ ಬಂದ್ಬಿಟ್ಟು ಭೂತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಆದರೆ ಚೀನಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ. ಈ ಪಶ್ಚಿಮ ಬಂಗಾಳ ಬಂದ್ಬಿಟ್ಟು ಇದು ಭೂತಾನ್ ಮತ್ತು ಬಾಂಗ್ಲಾದೇಶಕ್ಕೆ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡಿದೆ ಆದರೆ ಚೀನಾದೊಂದಿಗೆ ಹಂಚಿಕೊಂಡಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 4, ಭೂತಾನ್ನ ರಾಜಧಾನಿ ಯಾವುದು? ಫ್ರೆಂಡ್ಸ್, ಭೂತಾನ್ನ ರಾಜಧಾನಿ ಬಂದ್ಬಿಟ್ಟು ಥಿಂಪು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5, ಭಾರತವು ಯಾವ ದೇಶದೊಂದಿಗೆ ಅತಿ ಉದ್ದದ ಗಡಿರೇಖೆ ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಾಂಗ್ಲಾದೇಶ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಬಾಂಗ್ಲಾದೇಶ ಬಂದ್ಬಿಟ್ಟು ಭಾರತದೊಂದಿಗೆ ಅತಿ ಉದ್ದದ ಗಡಿಯನ್ನು ಹಂಚಿಕೊಂಡಿದೆ ಫ್ರೆಂಡ್ಸ್. ಭಾರತವು ಬಾಂಗ್ಲಾದೇಶದೊಂದಿಗೆ ಸುಮಾರು 4096 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆ. ಪ್ರಶ್ನೆ 6, ಡ್ಯೂರಾಂಡ್ ರೇಖೆಯು ಯಾವ 2 ದೇಶಗಳಿಗೆ ಪ್ರತ್ಯೇಕಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಡ್ಯೂರಾಂಡ್ ಗಡಿ ರೇಖೆ ಬಂದ್ಬಿಟ್ಟು 1893 ಭಾರತ ಮತ್ತು ಯಾವುದೇ ದೇಶದ ನಡುವೆ ನೇರವಾಗಿ ಅಲ್ಲ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಇದು ಗಡಿಯನ್ನು ಹಂಚಿಕೊಂಡಿದೆ ಫ್ರೆಂಡ್ಸ್. ಪ್ರಶ್ನೆ 7, ಯಾವ ದೇಶವನ್ನು ಥಂಡರ್ ಡ್ರ್ಯಾಗನ್ ಭೂಮಿ ಎಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭೂತಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಸಿಡಿಲುಗಳ ನಾಡು ಅಂತ ಭೂತಾನ್ನ ಕರೀತಾರೆ. ಭೂತಾನನ್ನು ಡ್ರುಕ್ ಯುಲ್ ಅಥವಾ ಥಂಡರ್ ಡ್ರ್ಯಾಗನ್ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 8, ಬಾಂಗ್ಲಾದೇಶದ ಕರೆನ್ಸಿ ಯಾವುದು? ಬಾಂಗ್ಲಾದೇಶದ ಕರೆನ್ಸಿ ಬಂದ್ಬಿಟ್ಟು ಟಕಾ ಆಗಿದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 9, ನೇಪಾಳದ ರಾಷ್ಟ್ರೀಯ ಪ್ರಾಣಿ ಯಾವುದು? ನೇಪಾಳದ ರಾಷ್ಟ್ರೀಯ ಪ್ರಾಣಿ ಬಂದ್ಬಿಟ್ಟು ಹಸು ಆಗಿದೆ. 2015ರಲ್ಲಿ ನೇಪಾಳವು ಹಸುವನ್ನು ತನ್ನ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸುತ್ತದೆ ಫ್ರೆಂಡ್ಸ್. ಪ್ರಶ್ನೆ 10, ಭಾರತದ ಯಾವ ರಾಜ್ಯ ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಣಿಪುರ ಅಂತ ಹೇಳ್ಬೋದು ಫ್ರೆಂಡ್ಸ್. ಮಣಿಪುರ್ ಬಂದ್ಬಿಟ್ಟು ಇದು ಮ್ಯಾನ್ಮಾರ್ ಒಂದಿಗೆ ಗಡಿಯಾಗಿದೆ ಆದರೆ ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ. ಪ್ರಶ್ನೆ 11, ಯಾವ ಭಾರತೀಯ ರಾಜ್ಯವು ಚೀನಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಆದರೆ ಪಾಕಿಸ್ತಾನದೊಂದಿಗೆ ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅರುಣಾಚಲ ಪ್ರದೇಶ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಅರುಣಾಚಲ ಪ್ರದೇಶ ಬಂದ್ಬಿಟ್ಟು ಚೀನಾ ಮತ್ತು ಮ್ಯಾನ್ಮಾರ್ ಒಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಆದರೆ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ ಫ್ರೆಂಡ್ಸ್. ಪ್ರಶ್ನೆ 12, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ LOC ಅಂತ ಹೇಳ್ಬೋದು ಫ್ರೆಂಡ್ಸ್. ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ಬೋದು. ನಿಯಂತ್ರಣ ರೇಖೆಯ ಭಾರತೀಯ ಜಮ್ಮು ಮತ್ತು ಕಾಶ್ಮೀರ POKಯಿಂದ ಇದು ಬೇರ್ಪಡಿಸುತ್ತದೆ. ಪ್ರಶ್ನೆ 13, ಒಟ್ಟು ರಾಷ್ಟ್ರೀಯ ಸಂತೋಷ ಸೂಚ್ಯಂಕಕ್ಕೆ ಯಾವ ನೆರೆಯ ದೇಶ ಪ್ರಸಿದ್ಧವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹ್ಯಾಪಿ ಇಂಡೆಕ್ಸ್ಗೆ ಭೂತಾನ್ ದೇಶ ಪ್ರಸಿದ್ಧಿ ಹೊಂದಿದೆ ಫ್ರೆಂಡ್ಸ್. ಈ ವಿವರಣೆ ಬಂದ್ಬಿಟ್ಟು ಶೂಟನ್ GDP ಪರ್ಯಾಯವಾಗಿ ಒಟ್ಟು ರಾಷ್ಟ್ರೀಯ ಸಂತೋಷವನ್ನು ಪ್ರವರ್ತಿಸ್ತಾರೆ ಫ್ರೆಂಡ್ಸ್. ಶೂಟನ್ ಅವರು ಅಂದರೆ GDPಯಲ್ಲಿ ಭೂತಾನ್ ದೇಶ ಬಂದ್ಬಿಟ್ಟು ಇದು ಸಂತೋಷ ಸೂಚ್ಯಂಕಕ್ಕೆ ಪ್ರಸಿದ್ಧಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 14, ಭಾರತದೊಂದಿಗೆ ಅತಿ ಚಿಕ್ಕ ಭೂಗಡಿ ರೇಖೆಯನ್ನು ಹೊಂದಿರುವ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಫ್ಘಾನಿಸ್ತಾನ ಅಂತ ಹೇಳ್ಬೋದು ಫ್ರೆಂಡ್ಸ್. ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನ್ ಪ್ರದೇಶದಲ್ಲಿರುವ ಕೇವಲ 106 ಕಿಲೋಮೀಟರ್ ಬಂದ್ಬಿಟ್ಟು
ಇದು ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ತದೆ. ಪ್ರಶ್ನೆ 15, ಭಾರತವು ಈ ಕೆಳಗಿನ ಯಾವ ದೇಶದೊಂದಿಗೆ ಸಮುದ್ರ ಗಡಿ ರೇಖೆಯನ್ನು ಹಂಚಿಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಅಂತ ಹೇಳ್ಬೋದು. ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಬಂದ್ಬಿಟ್ಟು ಇದು ಭಾರತ ದೇಶದೊಂದಿಗೆ ಸಮುದ್ರ ಗಡಿಯನ್ನು ಹಂಚಿಕೊಂಡಿದೆ. ಈ ಎರಡೂ ದೇಶಗಳು ಹಿಂದೂ ಮಹಾಸಾಗರದಲ್ಲಿ ಭಾರತದೊಂದಿಗೆ ಸಮುದ್ರ ಗಡಿಯನ್ನು ಹಂಚಿಕೊಳ್ತವೆ ಫ್ರೆಂಡ್ಸ್. ಪ್ರಶ್ನೆ 16, ಇವುಗಳಲ್ಲಿ ಯಾವುದು ದೇಶ ಭಾರತದೊಂದಿಗೆ ಯಾವುದೇ ಭೂಗಡಿಯನ್ನು ಹಂಚಿಕೊಳ್ಳೋದಿಲ್ಲ? ಅಂದರೆ ಭೂಗಡಿಯನ್ನು ಶ್ರೀಲಂಕಾದೊಂದಿಗೆ ಭಾರತ ಹಂಚಿಕೊಳ್ಳೋದಿಲ್ಲ ಫ್ರೆಂಡ್ಸ್. ಶ್ರೀಲಂಕಾವನ್ನು ಪಾಕ್ ಜಲಸಂಧಿ ಮತ್ತು ಸಮುದ್ರದಲ್ಲಿ ಬೇರ್ಪಡಿಸುತ್ತದೆ. ಅಂದರೆ ಪಾಕ್ ಜಲಸಂಧಿ ಬಂದ್ಬಿಟ್ಟು ಭಾರತ ಮತ್ತು ಶ್ರೀಲಂಕಾ, ಇದು ಸಮುದ್ರವನ್ನು ಬೇರ್ಪಡಿಸುತ್ತದೆ ಫ್ರೆಂಡ್ಸ್ ಇದು. ಪ್ರಶ್ನೆ 18, ಭಾರತದ ಯಾವ ನೆರೆಯ ದೇಶವು ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಚೀನಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಚೀನಾ ದೇಶ ಬಂದ್ಬಿಟ್ಟು ಈ 2020-22ರಲ್ಲಿ ಪ್ರಥಮ ಸ್ಥಾನ ಜನಸಂಖ್ಯೆಯಲ್ಲಿ ಇತ್ತು ಫ್ರೆಂಡ್ಸ್. ಆದರೆ ಈಗ ಭಾರತ ಚೀನಾವನ್ನು ಹಿಂದಿಕ್ಕಿ ಮೊದಲನೇ ಸ್ಥಾನದಲ್ಲಿದೆ. ಆದರೆ ಚೀನಾ ಬಂದ್ಬಿಟ್ಟು ನೆರೆಯ ದೇಶವಾಗಿದ್ದು ಇದು ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಇದಾಗಿರುತ್ತೆ ಫ್ರೆಂಡ್ಸ್. ಚೀನಾದ ರಾಜಧಾನಿ ಬಂದ್ಬಿಟ್ಟು ಬೀಜಿಂಗ್ ಆಗಿರುತ್ತೆ. ಪ್ರಶ್ನೆ 19, ಮ್ಯಾನ್ಮಾರ್ನ ಕರೆನ್ಸಿ ಯಾವುದು? ಮ್ಯಾನ್ಮಾರ್ನ ಕರೆನ್ಸಿ ಬಂದ್ಬಿಟ್ಟು ಕ್ಯಾಟ್ ಆಗಿದೆ. ಮ್ಯಾನ್ಮಾರ್ನ ಅಧಿಕೃತ ಕರೆನ್ಸಿ ಬಂದ್ಬಿಟ್ಟು ಕ್ಯಾಟ್ ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 20, ನೇಪಾಳ ಮತ್ತು ಭೂತಾನ್ ಜೊತೆ ಗಡಿ ಹಂಚಿಕೊಂಡಿರುವ ಭಾರತೀಯ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಿಕ್ಕಿಂ ನೇಪಾಳ ಬಂದ್ಬಿಟ್ಟು ಅಂದರೆ ಸಿಕ್ಕಿಂ ನೇಪಾಳ ಬಂದ್ಬಿಟ್ಟು ಇದು ಪಶ್ಚಿಮಕ್ಕೆ ಬರುತ್ತೆ ಮತ್ತು ಭೂತಾನ್ ಬಂದ್ಬಿಟ್ಟು ಪೂರ್ವಕ್ಕೆ ಎರಡನ್ನೂ ಮುಟ್ಟುತ್ತದೆ. ಉತ್ತರಕ್ಕೆ ಚೀನಾ ಇರುತ್ತದೆ ಮತ್ತು ದಕ್ಷಿಣಕ್ಕೆ ಪಶ್ಚಿಮ ಬಂಗಾಳ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 21, ಚೀನಾದಿಂದ ಭಾರತಕ್ಕೆ ನಂತರ ಬಾಂಗ್ಲಾದೇಶಕ್ಕೆ ಹರಿಯುವ ನದಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬ್ರಹ್ಮಪುತ್ರ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಬ್ರಹ್ಮಪುತ್ರವನ್ನು ಟಿಬೆಟ್ನಲ್ಲಿ ಯಾರ್ಲುಂಗ್ ಅಂತ ಕರೀತಾರೆ, ಯಾರ್ಲುಂಗ್ ಸ್ಯಾಂಗೋ ಅಂತ ಕರೀತಾರೆ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಬ್ರಹ್ಮಪುತ್ರವನ್ನು ಡಿಹಾಂಗ್ ಅಂತ ಕರೀತಾರೆ. ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ಅಂತ ಕರೀತಾರೆ. ಇದು ಬ್ರಹ್ಮಪುತ್ರ ಬಂದ್ಬಿಟ್ಟು ಮೂಲತಃ ಅಸ್ಸಾಂನಲ್ಲಿ ಹುಟ್ಟುತ್ತದೆ. ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಬ್ರಹ್ಮಪುತ್ರನ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 22, ಯಾವ ನೆರೆಯ ದೇಶವು ಅತಿ ಎತ್ತರದ ಮೌಂಟ್ ಎವರೆಸ್ಟನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೇಪಾಳ ಅಂತ ಹೇಳ್ಬೋದು ಫ್ರೆಂಡ್ಸ್. ನೇಪಾಳ ಚೀನಾ ಗಡಿಯಲ್ಲಿರುವ ಹಿಮಾಲಯ ಮಹಾಲಂಗೂರ್ ಹಿಮಾಲ್ ಉಪಶ್ರೇಣಿಯಲ್ಲಿ ಮೌಂಟ್ ಎವರೆಸ್ಟನ್ನು ಇರುತ್ತದೆ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಇದರ ಎತ್ತರ 8848.86 ಮೀಟರ್ ಇದೆ ಫ್ರೆಂಡ್ಸ್. ಇದನ್ನು ನೇಪಾಳದ ಅತ್ಯುನ್ನತ ಶಿಖರ ಅಂತ ಕರೀತಾರೆ. ಪ್ರಶ್ನೆ 23, ಮ್ಯಾನ್ಮಾರ್ನ ರಾಜಧಾನಿ ಯಾವುದು? ಮ್ಯಾನ್ಮಾರ್ನ ರಾಜಧಾನಿ ಬಂದ್ಬಿಟ್ಟು ನೈಪಿಡಾವ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 24, ರ್ಯಾಡ್ಕ್ಲಿಫ್ ಎರಡು ದೇಶಗಳ ನಡುವೆ ಗಡಿ ರೇಖೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತ ಮತ್ತು ಪಾಕಿಸ್ತಾನ. ಭಾರತ ಮತ್ತು ಪಾಕಿಸ್ತಾನ ಪಶ್ಚಿಮ ಪೂರ್ವ ಪಾಕಿಸ್ತಾನ ಈಗ ವಿಭಜಿಸಲು 1947ರಲ್ಲಿ ಸರ್ ಸಿರಿಯಲ್ ರ್ಯಾಡ್ಕ್ಲಿಫ್ ಅವರು ರ್ಯಾಡ್ಕ್ಲಿಫ್ ರೇಖೆಯನ್ನು ಹೇಳ್ತಾರೆ ಫ್ರೆಂಡ್ಸ್. ಅದಕ್ಕೆ ರ್ಯಾಡ್ಕ್ಲಿಫ್ ದೇಶಗಳು ಬಂದ್ಬಿಟ್ಟು ಭಾರತ ಮತ್ತು ಪಾಕಿಸ್ತಾನ ಆಗಿರುತ್ತವೆ. ಪ್ರಶ್ನೆ 25, ಭೂತಾನಿನ ರಾಷ್ಟ್ರೀಯ ಹೂವು ಯಾವುದು? ಭೂತಾನಿನ ರಾಷ್ಟ್ರೀಯ ಹೂವು ಬಂದ್ಬಿಟ್ಟು ನೀಲಿ ಗಸಗಸೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ.